ಫಸ್ಟ್ ಬಾಡಿಗೆ ಸಿಕ್ಕಿದೆ. ಹಂಗೆ ಹೇಳ್ಬೇಕಂದ್ರೆ ಸಿಕ್ಕಾಬಡೆ ಚಳಿ. ಮನೆಯಿಂದ ಆಲ್ಮೋಸ್ಟ್ ಒಂದ್ 2 ಕಿಲೋಮೀಟರ್ ಬಂದ್ಮೇಲೆ ಒಂದ್ ಬಾಡಿಗೆ ಸಿಕ್ಕು, ಸೆಂಟ್ರಲ್ ಜೈಲ್ ಅಂತ. ಆದ್ರೆ ಎಲ್ಲಿಗೆ ಅಂದ್ರೆ ಸೆಂಟ್ರಲ್ ಜೈಲ್ ಅಂತಾನೆ ಇದನ್ನ ನೋಡೋಣ. ಮೀಟರ್ ಕಾಸೆ 5 ಗಂಟೆ 59 ನಿಮಿಷ, 6 ಗಂಟೆ ಆಯ್ತು. ಇಲ್ಲೆಲ್ಲ ಮುಂದೆ ಲೇಔಟ್ ಅಲ್ಲಿ ತೋರಿಸ್ತಾ ಇದೆ. ಹೋಗಿ ಪಿಕಪ್ ಮಾಡೋಣ. ಫಸ್ಟ್ ಬಾಡಿಗೆ ಅಲ್ವಾ, ಬಿಡೋದ್ ಬೇಡ. ಬೆಳಿಗ್ಗೆ ಹೊತ್ತು ಬಂದ್ರೆ ಇಲ್ಲಿಗೆ ಅಲ್ಲಿಗೆ ಅಂತ ಎಲ್ಲ ನಾವು ಕಂಪೇರ್ ಮಾಡಕ್ ಆಗಲ್ಲ. ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಬಾಡಿಗೆ ಹಾಕೋಬೇಕು. ಹೂ ಯಪ್ಪ ಸಿಕ್ಕಾಬರೆ ಚಳಿ ಇದ್ದಗ್ರು. ಇನ್ನೊಂದೇನಂದ್ರೆ ಸುಮಾರು ವರ್ಷಗಳ ನಂತರ ಈ ಟೈಮಲ್ಲಿ ಡ್ಯೂಟಿಗಳು ಸ್ಟಾರ್ಟ್ ಮಾಡ್ತಿರೋದು ಅಂತ ಹೇಳ್ಬೋದು. ಇದೇನೆ ಲೊಕೇಶನ್. ಯಾರು ಇಲ್ವಾ? ಅನ್ಕೊಂಡ್ಬಿಟ್ರೆ ಎಲ್ಲ ಓಪನ್ ಮಾಡಿ ಪಿಕಪ್ ಪಿಕಪ್. हाँ क्या शेखर लोकेशन करेक्ट ना? नहीं मैं नहीं आता है। शंकर करके पिकअप एंट्री करना, कॉल करना उनको। नहीं नहीं भैया कॉल मत कीजिए। 84 FD ये क्या भाई? क्या भी कर दो। और क्या है इधर, ऑटो का ऑप्शन ही नहीं है ना? क्या भी करना पड़ेगा? करो गाड़ी नंबर। हाँ ये क्या है, नहीं ओनली नंबर लिखने से हो जाएगा वो। अच्छा ये और मोबाइल नंबर ठीक है। किस में है? रैपिडो। ये है ना? ओके सेलेक्ट सबमिट कर दो। हाँ ಓಕೆ. ಸೊ ಎಂಟ್ರಿ ಎಲ್ಲ ಮಾಡಿ ಆಗಿದೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಬಂದ್ರೆ ಯಾವ ತರ ಇರುತ್ತೆ ಡ್ಯೂಟಿ ಅನ್ನೋದು ಕೂಡ ನಿಮ್ಗೆ ಐಡಿಯಾ ಬರುತ್ತೆ. ಆಕ್ಚುಲಿ ಇದು ನನ್ನ ಟೈಮ್ ಚೆನ್ನಾಗಿದೆ, ಅದಕ್ಕೋಸ್ಕರ ಬೇಗ ಸಿಕ್ಕಿದೆ. ಇದು ಏನೋ ನಾರ್ಮಲ್ ಆಗಿ ಹೋಗ್ತಾರೆ ಅನ್ಕೊಂಡಿದೀನಿ. ಅವನು ಹೇಳಿದ ಹಂಗೇನೆ, ಸೆಕ್ಯೂರಿಟಿ ಗಾರ್ಡ್ ಡೈಲಿ ಬರ್ತಿರಲ್ವ ನೀವು, ನಿಮ್ಗೆ ಗೊತ್ತಲ್ವಾ ಅಂತ ಕೇಳಿದ್ರು. ನಾನು ಫಸ್ಟ್ ಟೈಮ್ ಬರ್ತಿರೋದು ಇದಕ್ಕೆ. ಹೋಗಿ ಪಿಕಪ್ ಮಾಡುವ. ಒಳ್ಳೆ ಕಳ್ಳ ಇದ್ದಂಗೆ ಇದೀನಲ್ಲ ಹಿಂಗೆಲ್ಲ ಹಾಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ಇದು ಬಂದು ಏನು ಕನ್ಸ್ಟ್ರಕ್ಷನ್ ವರ್ಕರ್ ಅಂದ್ಕೊಂಡಿದ್ದೀನಿ. ಅವ್ರದ್ದು ಬಾಡಿಗೆ ಇದು. ಇಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅವ್ರದ್ದು ಪಿಕಪ್ ಅಂದ್ಕೊಂಡಿದ್ದೀನಿ. ಅವ್ರನ್ನ ಎಂಪ್ಲಾಯಿನ ಕರ್ಕೊಂಡು ಹೋಗ್ಬೇಕು, ಅಂದರೆ ವರ್ಕರ್ ಇರ್ತಾರಲ್ಲ ಅವ್ರನ್ನ. ಇಲ್ಲೇ ಬಂದಿದ್ದೀನಿ, ಮುಂದೆ ಕಾಣ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗು. ಸೊ ಬನ್ನಿ ಕರ್ಕೊಂಡು ಹೋಗ್ಬಿಡೋಣ ಫಸ್ಟ್ ಬಾಡಿಗೆ ಎಂಪ್ಲಾಯೀಸ್. ಮೊದಲನೇ ಬಾಡಿಗೆ ಡ್ರಾಪ್ ಆಯಿತು 181 10 ಕಿಲೋಮೀಟ್ರು. ಸೆಂಟ್ರಲ್ ಜೈಲ್ ಅಂತಂದ್ರೆ ಸೆಂಟ್ರಲ್ ಜೈಲ್ ರೋಡ್ ಅಲ್ಲ ಇದು. ಇದು ಯಾವ್ದು ಗಟ್ಟಹಳ್ಳಿ ಯಾವ್ದೋ ಐತೆ. ಈಗ ಮುಂದೆ ಹೋದ್ರೆ ಕಸವನಹಳ್ಳಿ ಆ ರೋಡ್ ಹತ್ರ ಇದೀನಿ. ಅಲ್ಲಿ ಹೋಗಿ ಎಲ್ಲ ನಿಲ್ಸ್ಕೊಳೋಣ. ಇಲ್ಲಿಂದ ಯಾವ್ದು ಬರಂಗನು ಅನ್ಸ್ತಾ ಇಲ್ಲ. ಎಲ್ಲಾ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ, ಒಂದೂ ಬರ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ಮೈನ್ ರೋಡ್ಗೆ ಹೋಗೋಣ. ಎಷ್ಟು 6:29 ಅಂದ್ರೆ 6:15 ಟೈಮ್. ಅರ್ಧ ಗಂಟೆಗೆಲ್ಲ ಡ್ರಾಪ್ ಆಗೋಯ್ತು. ಅಗಳು ಸಿಕ್ತು ಆದ್ರೆ 1 ಕಿಲೋಮೀಟರ್ ಹಿಂದಕ್ಕೆ ಹೋಗ್ಬೇಕು. ಹೋಗೋಣ, ಏನು ಮಾಡಕ್ ಆಗಲ್ಲ. ಬೆಳಿಗ್ಗೆ ಹೊತ್ತು ನಾವು ಡ್ಯೂಟಿ ಮಾಡ್ಲೇಬೇಕು ಅಂತಂದ್ರೆ ಬೆಳಿಗ್ಗೆ ಬೇಕಾಗುತ್ತೆ. ಹರ್ಲೂರ್ ಜಂಕ್ಷನ್ ಅಂತ ಬಂದಿದ್ದು 90 ರೂಪಾಯಿ ಏನೋ ಬಾಡಿಗೆ. ಡ್ರಾಪ್ ಮಾಡಿದ್ಮೇಲೆ ತಿಳಿಸ್ತೀನಿ. 102 ರೂಪಾಯಿ ಪ್ಲೇ ಅರೇನಾ ಅಂತ ಇದಲ್ವಾ, ಅಲ್ಲಿ ಡ್ರಾಪ್ ಆಗಿದ್ದು 102 ರೂಪಾಯಿ. ವೈಟಿಂಗ್ ಚಾರ್ಜ್ ಎಲ್ಲ ಸೇರಿ ಅದು ರ್ಯಾಪಿಡೋದಲ್ಲಿ ಹರ್ಲೂರ್ ಅಂತ ಏನೋ ತೋರಿಸ್ತು. ಬಟ್ ಏನಂತಂದ್ರೆ ನಿಯರ್, ಅದ್ ಏನ್ ಎಲ್ಲೇ ನಿಯರ್ ಇರ್ತದೆ ಅದೇ ತೋರ್ಸೋದು. ಜಸ್ಟ್ ಮಿಸ್. ಸಿಲ್ಕ್ ಬೋರ್ಡ್ ಬಂದಿತ್ತು, ಪರವಾಗಿಲ್ಲ. ಯಾರು ಎತ್ಕೊಳ್ಳಿ ಸಿಗುತ್ತೆ. ಸಿಗೋ ಬಾಡಿಗೆನೆಲ್ಲ ಚಚ್ಚಾಕ್ಬಿಡೋಣ. ಟೈಮ್ ವೇಸ್ಟ್ ಅಂತೂ ಮಾಡಲ್ಲ. ಯಾಕೆ ಅಂತಂದ್ರೆ ಇವಾಗ ಕಸ್ಟಮರ್ ಲೊಕೇಶನ್ಗೆ ಹೋಗ್ತೀನಿ, ಲಾಸ್ ಆದ್ರೂ ಪರವಾಗಿಲ್ಲ. ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತೀನಿ. ಸಪೋಸ್ ಅದಕ್ಕಿಂತ ಚೆನ್ನಾಗಿರೋ ಬಾಡಿಗೆ ಕಸ್ಟಮರ್ ಲೇಟ್ ಮಾಡಿದ್ರು ಅಂದ್ರೆ ಆ ಬಾಡಿಗೆ ಕೂಡ ಹಾಕೊಂಡು ಹೋಗ್ತೀನಿ. ಯಾಕಂದ್ರೆ ನಮ್ಮ ಟೈಮ್ಗೆ ವ್ಯಾಲ್ಯೂ ಕೊಡಲ್ಲ ಕಸ್ಟಮರು. ಹಂಗಾಗಿ ನಾವು ಕೂಡ ಜಾಸ್ತಿ ಅವರ ಟೈಮ್ಗೋಸ್ಕರ ವ್ಯಾಲ್ಯೂ ಕೊಡೋದು ಬೇಡ. ಸೊ ನಮ್ಮ ಟೈಮ್ ವ್ಯಾಲ್ಯೂ ಕೊಡಬೇಕು ಅಂದ್ರೆ ನಮಗೆ ಸಿಕ್ಕಿದ ಬಾಡಿಗೆನ ಹಾಕೊಂಡು ಹೋಗ್ಬೇಕು. ಓಕೆ 75. ನೀನ್ ಕಾಲೇಜ್ ಸ್ಕೂಲಾ?
ನಮ್ಮದೇ ಸ್ಕೂಲ್ ಇದಿದೆ ಹಿಂದೆ ಇದೆ ಕ್ಯೂ ಆರ್. ಎಷ್ಟನೇ ಕ್ಲಾಸು? 10th 10th. ಆಯ್ತು, ಎಕ್ಸಾಮ್ ಯಾವಾಗಿಂದ? ಮಾರ್ಚಿಂದನಾ? ಹ್ಞೂ ಏನಾದರೂ ಮಾತಾಡಲ್ಲಿ ಚೆನ್ನಾಗಿ ಆಟೋ ಓಡಿಸ್ತಾರೆ, ಮಸ್ತಾಗಿ ಮಾತಾಡ್ಕೊಂಡು ಬರ್ತಾರೆ. ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಅಪ್ಪ. ಆಯಿತು, ಎಲ್ಲರೂ ಶೇರು ಲೈಕ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ಹೌದು, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಪ್ಪ. ಸರಿ, ಚೆನ್ನಾಗಿ ಓದು. ಆಯಿತು, ಬಾಯ್. ಥ್ಯಾಂಕ್ಸ್ ಅಣ್ಣ. ಬಾಯ್ ಪಾ. ಬೆಳಗ್ಗೆ ಈಗ 9:44 ಆಗಿದೆ. ಡ್ಯೂಟಿಗಳು ಬರ್ತಾ ಇಲ್ಲ ಸದ್ಯಕ್ಕೆ. ಇರುವಂತಹ ಜಾಗ ಕೋರಮಂಗಲ. ಇವಾಗ ಜಸ್ಟ್ ತಿಂಡಿ ಎಲ್ಲ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದೇನು ಸ್ಟಾರ್ಟ್ ಮಾಡೇ ಆನಾಗೆ ಇಟ್ಟಿದ್ದೀನಿ. ಯಾವುದೂ ಡ್ಯೂಟಿ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ ಬೇರೆ ಬಂದಿದ್ದು, ಒಂಥರ ಆಕಳಿಕೆ ಬರ್ತಾ ಇದೆ. ತುಂಬಾ ದಿನಗಳ ನಂತರ ಇಷ್ಟು ಬೆಳಗ್ಗೆ ಎದ್ದು ಆನ್ ಡ್ಯೂಟಿ ಬಂದಿರೋದಲ್ವಾ, ಸ್ವಲ್ಪ ಅಭ್ಯಾಸ ಆಗ್ಬೇಕು. ಅಭ್ಯಾಸ ಆಗೋವರ್ಗು ಹಿಂಗೇನೆ. ಸದ್ಯಕ್ಕೆ ಕೋರಮಂಗಲದಲ್ಲಿ ಇದ್ದೀನಿ. ಯಾವ್ದು ಡ್ಯೂಟಿ ಸಿಗ್ತಾ ಇಲ್ಲ ಗುರುವೆ. ಸಿಕ್ಬಿಟ್ರೆ ಹಿಂಗೋ ಬಚಾವ್. ಎಲ್ಲ ಡ್ಯೂಟಿಗಳೇ ಇಲ್ಲ. ಯಾವ್ದೋ ಓಲಾದಲ್ಲಿ ಬರ್ತಿದೆ, 2.5 ಕಿಲೋಮೀಟರ್ ಪಿಕಪ್. ಲಾಂಗು ಆಗಲ್ಲ, ಯಾರು ಎತ್ಕೋತಾ ಇಲ್ಲ ಓಲಾದಲ್ಲಿ. ನೋಡಿ, 2 ಕಿಲೋಮೀಟರ್ ಲಾಂಗ್ ಇದೆ. ಈ ಯಾವ್ದಪ್ಪ ಇದು ನೋಡಿ. ಮಿನಿಮಮ್ ಒಂದು ಸಿಕ್ಕಿತ್ತು 600 ಮೀಟರ್ ಪಿಕಪ್, 700 ಮೀಟರ್ ಡ್ರಾಪು. ಅದು ಹೋಯ್ತು. ವೆಯ್ಟ್ ಮಾಡೋಣ. ಮಧ್ಯಾಹ್ನ 1:40 ಆಗಿದೆ. ನೋಡ್ಬೋದು, ನಿದ್ದೆ ಹೆವಿ ಎಳಿತಾ ಇದೆ. ಡ್ಯೂಟಿಗಳೇನೋ ಬರ್ತಿದೆ. ಹೆವಿ ನಿದ್ದೆ, ಒಂಥರ ಮಂಕ್ ತರ ಆಯ್ತಿದೆ. ಅಂದ್ರೆ ಬೆಳಗ್ಗೆ ಬೇಗ ಎದ್ನಲ್ಲ, 4:15 ಎದ್ದಿದ್ದು. ಡ್ಯೂಟಿ ಸಿಕ್ಕಿದ್ದು ಅರೌಂಡ್ 5:50 ನಮ್ಮ ಮನೆ ಬಿಟ್ಟು 6 ಗಂಟೆ ಹಂಗೆ ಸಿಕ್ಕಿದ್ದು ಡ್ಯೂಟಿ. ಆಯ್ತು, ಆಲ್ಮೋಸ್ಟ್ ಎಷ್ಟು 7, 8, 9, 10, 11, 12, ಈಗ 1, ಆಲ್ಮೋಸ್ಟ್ 2, 8 ಅವರ್ ಆಗಿದೆ. ನಿದ್ದೆ ಸಾಲಿಲ್ಲ. ಹಂಗಾಗಿ ಸ್ವಲ್ಪ ಮಂಕ್ ಎಲ್ಲಾದ್ರೂ ಬಿಟ್ರೆ ಸರಿಯಾಗಿ ನಿದ್ದೆ ಹೊಡೆದ್ ಬಿಡ್ತೇನೆ ಅದಕ್ಕೆ. ನೋಡುವ, ಟ್ರೈ ಮಾಡ್ತಾ ಇದೀನಿ. ಆ ಕಡೆ ನಮ್ಮ ಮನೆ ಕಡೆಗೆ ಸಿಕ್ಬಿಟ್ರೆ ಹೋಗ್ಬಿಡೋಣ ಅಂತ. ಆಲ್ಮೋಸ್ಟ್ ಹಾಫ್ ಡೇ 1:30-2 ಗಂಟೆ ಅಷ್ಟರಲ್ಲಿ ಡ್ಯೂಟಿಗಳನ್ನ ಮುಗಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇನೆ ಅರ್ಲಿ ಮಾರ್ನಿಂಗು ಡ್ಯೂಟಿ ಸ್ಟಾರ್ಟ್ ಮಾಡ್ತಿರೋದು. ಸೊ ಸಿಗ್ತೀನಿ ಊಟ ಗೀಟ ಮಾಡ್ಕೊಂಡು. ಆದ್ರೆ ಇಲ್ಲೇ ಎಲ್ಲಾದ್ರೂ ಮನಿಕೆ ಬಿಡ್ತೀನಿ, ಅದಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆದ್ರೂ ನಿದ್ದೆ ಆಗ್ಲೇಬೇಕು. ಅಭ್ಯಾಸ ಆಗೋವರೆಗೂ. ಒಂದ್ಸತಿ ಅಭ್ಯಾಸ ಆಗ್ಬಿಟ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸಾಯಂಕಾಲ 6:13 ಆಗಿದೆ. ಈ ಕಡೆ ನಮ್ಮ ಮನೆ ಕಡೆಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇಂದಿರಾನಗರದಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ ಇಂದಿರಾನಗರದಲ್ಲೇ. ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ಕೊಂಡು ಹಿಂಗೆ ಇಲ್ಲೇ ಟೈಮ್ ಪಾಸ್ ಆಗ್ತಾ ಇದೆ. ಸಿಗ್ತಾ ಇಲ್ಲ. ಮನೆ ಕಡೆಗೆ ಯಾವ್ದಾದ್ರು ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಮಿನಿಮಮ್ ಡ್ಯೂಟಿಗಳು ಬರ್ತಿದಾವೆ, ಅವು ಕ್ಯಾಚ್ ಆಗ್ತಿಲ್ಲ. ಜೊತೆಗೆ ಕೋರಮಂಗಲ ಈ ಕಡೆ HSR ಹೆಂಗ್ ಪಾಸ್ ಆಗ್ಬಿಡೋಣ ಅಂದ್ರೆ ಅದು ಬರ್ತಾ ಇಲ್ಲ, ಅದನ್ನು ಬಿಡ್ತಾ ಇಲ್ಲ. ಇಲ್ಲ ನನ್ನ ಮೊಬೈಲ್ ಪ್ರಾಬ್ಲಮ್, ಇಲ್ಲ ಇಂಟರ್ನೆಟ್ ಪ್ರಾಬ್ಲಮ್, ಏನಂತ ಅರ್ಥ ಆಗ್ತಿಲ್ಲ. ನನ್ನ ಟಾರ್ಗೆಟ್ ಇವತ್ತು ಮಾಡೇ ಬಿಡೋಣ ಅಂತ ಅನ್ಬಿಟ್ಟು ನಾನು ಹಠ ಇರ್ದಲ್ಲೇ ಕೂತಿದ್ದೀನಿ. ಅದೂನು ಇವತ್ತು ಆಗಕ್ ಬಿಡಲ್ಲ ಅಂತ ಅನ್ಬಿಟ್ಟು ಎಲ್ಲ ಅಪ್ಲಿಕೇಶನ್ ಕೂಡ ಹಠದಲ್ಲಿ ಅವು ಇದಾವೆ. ನಮ್ಮ ಯಾತ್ರಿ, ಆಮೇಲೆ ರ್ಯಾಪಿಡೋ, ಹಾಗೆ ಊಬರ್. ಓಲಾನ ಆನ್ ಮಾಡಿಲ್ಲ. ಓಲಾನ ಆಫ್ ಮಾಡಿದ್ದೀನಿ. ಅದು ಮಂಡೇ ಯಾವಾಗಾದ್ರೂ 30 days ಪಾಸ್ ತಗೋಬಿಡೋಣ ಅಂತ ಪ್ಲಾನ್ ಮಾಡ್ಕೋತಾ ಇದ್ದೀನಿ. ಆಯ್ತಾ? ಸೊ ಈ ತರ ಇರೋದು.
ಸೊ ವೆಯ್ಟ್ ಮಾಡ್ತಾ ಇದೀನಿ, ನೋಡೋಣ ಸಿಕ್ಕಿದ್ರೆ ಆ ಕಡೆ ನಮ್ಮ ಮನೆ ಕಡೆಗೆ ಯಾವ್ದಾದ್ರು ಸಿಕ್ಕಿದ್ರೆ ಹೋಗ್ಬಿಡೋಣ ಅಂತಾನೆ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ಕರೆಕ್ಟಾಗಿ ಡ್ಯೂಟಿಗಳು ಸಿಗ್ತಾ ಇಲ್ಲ. ಎಲ್ಲ ಬರ್ತಿರೋ ವಿಚಿತ್ರ ಬಾಡಿಗೆಗಳು. ಏನ್ ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಪಿಕಪ್ ಮಾಡಿ 2 ಕಿಲೋಮೀಟರ್ ಡ್ರಾಪ್ ಮಾಡೋ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾನೆ. ಯಾಕೆ ಹಿಂಗ್ ಅಂತ ಗೊತ್ತಿಲ್ಲ. ಇಂದಿರಾನಗರದಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಇನ್ನು ಒಂದು 8:30 9 ಗಂಟೆ ಮೇಲೆನೆ ಸಿಗ್ತವೆ ಡ್ಯೂಟಿಗಳು. ಆಯ್ತಾ, ಅಲ್ಲಿ ಗಂಟ ವೇಟ್ ಮಾಡ್ತೀನಿ ಅಂದ್ರೆ ಇಲ್ಲ, ಹಿಂಗೆ ಕೋರ್ಮಂಗ್ಲ ಗಿರಿಮಂಗ್ಲ ಸಿಕ್ಬಿಟ್ರೆ ಹಂಗಂಗೆ ಪಾಸ್ ಆಗೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀನಿ. ನೋಡುವ ಎಷ್ಟೊತ್ತವರೆಗೂ ಹಿಂಗೆ ಆಟ ಆಡ್ಸುತ್ತೆ ಅಂತ. ಇಂದಿರಾನಗರ ಇಂದ ಕೋರ್ಮಂಗ್ಲವರೆಗೂ ಖಾಲಿನೇ ಬಂದ್ಬಿಟ್ಟೆ, ಬೇಜಾರಾಗೋಯ್ತು. ಇಲ್ಲಿ ರೈಟ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಹೋಟ್ಲಲ್ಲಿ ಟೀ ಕುಡ್ಕೊಂಡು ಬೇಕರಿ ಅಲ್ಲ ಅಲ್ಲೇ ಟೀ ಮಾಡ್ಕೊಡ್ತಾರೆ. ಅಲ್ಲಿಂದ ಈಗ ಸೀದಾ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಏನ್ ಟೈಮ್ ವೇಸ್ಟ್ ಆಯ್ತು ಅಂತಂದ್ರೆ ಕೇಳ್ಬೇಡಿ. ಇವಾಗ ಏನ್ ಡ್ಯೂಟಿಗಳು ನನಗೆ ಈಗ ಕೋರ್ಮಂಗಲದಲ್ಲಿ ಬರ್ತಾ ಇದೆ, ಅದೇ ಡ್ಯೂಟಿ ಏನಾದ್ರು ಮಾರ್ನಿಂಗ್ ನನಗೆ ಬೆಳಗ್ಗೆ ಬಂದ್ಬಿಟ್ಟಿದೆ, ಹಾಕ್ಬಿಡ್ತಿದ್ದೆ ಬಾಡಿಗೆನ. ಬಟ್ ಏನ್ ಮಾಡೋಣ, ಹೇಳ್ತಾರಲ್ಲ ಅವತ್ತೊಂದ್ ದಿವ್ಸಕ್ಕೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋದು ದೇವರು ಅಂತ. ನಾನ್ ತಪ್ಪು ಮಾಡಿದ್ದೇನು ಅಂತಂದ್ರೆ ಬೆಳಗ್ಗೆ ಹೋಗ್ಬಿಡ್ಬೇಕಿತ್ತು, ಮಧ್ಯಾಹ್ನನೇ ಮನೆ ಕಡೆಗೆ ಹೋಗ್ಬಿಡ್ಬೇಕಿತ್ತು. ನಂದು ಅದೇ ಪ್ಲಾನಿಂಗೇ ಇದ್ದಿದ್ದು. ನಾರ್ಮಲ್ ಆಗಿ ಒಂದು ಅರೌಂಡ್ 1 ಗಂಟೆ 2 ಗಂಟೆ ಒಳಗಡೆ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನೋದೇ ಇರೋದು. ಬೆಳಗ್ಗೆ ಬೇಗ ಡ್ಯೂಟಿ ಮಾಡಿ ಸಾಯಂಕಾಲ ಮಧ್ಯಾಹ್ನ ಅಷ್ಟ್ರಲ್ಲಿ ಮನೆಗೆ ಹೋಗ್ಬಿಡೋಣ ಅನ್ನೋದು ಪ್ಲಾನಿಂಗ್ ಅಲ್ಲಿ ನಾನು ಡ್ಯೂಟಿ ಮಾಡ್ತಿರೋದು. ಅದೇ ಒಪ್ನ ಇಟ್ಕೊಂಡ್ ಬಂದೆ. ಇವತ್ತು ಸಾಟರ್ಡೆ ಬೇರೆ ಇತ್ತಲ್ಲ, ಸರಿ ಇರ್ಲಿ ನೋಡೋಣ ಒಂದ್ ಸ್ವಲ್ಪ ಡ್ಯೂಟಿ ಮಾಡೇ ಬಿಡೋಣ ಇವತ್ತು ಟಾರ್ಗೆಟ್ ಟಚ್ ಮಾಡಕ್ಕೆ ಅಂತ ಪ್ಲಾನ್ ಮಾಡಿದೆ. ಅದು ಆಗಿಲ್ಲ, ನೋ ಪ್ರಾಬ್ಲಮ್. ಈಗ ಸಿಕ್ಕಿದ್ರೆ ಅಂದವೇನಲ್ಲಿ ಸಿಕ್ಕಿದ್ರೆ ಎತ್ಕೊಂತೀನಿ, ಆನ್ ಮಾಡಿ ಇಟ್ಟಿದ್ದೀನಿ 2 ಅಪ್ಲಿಕೇಶನ್. ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಕಾಲಿನೇ ಸೀದಾ ಮನೆ ಕಡೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡೋದು ಏನು ಯೂಸ್ ಇಲ್ಲ. ಮೇನ್ ಇವತ್ತು ಈಗಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮೊನ್ನೆ ಹೊಸ ವರ್ಷದ ದಿನನೇ ಎಲ್ಲಾರು ಪಾರ್ಟಿ ಗೀಟಿ ಎಲ್ಲ ಮಾಡಿ ಆಲ್ರೆಡಿ ಪಲ್ಟಿ ಹೊಡೆದು ತುಂಬಾ ಜನ ಪಲ್ಟಿ ಹೊಡೆದವ್ರೆ. ಹಾಗಾಗಿ ಇನ್ನು ಸೋಮವಾರ ಮೇಲೇನೆ ಏನಿದ್ರು, ಹಂಗಾಗಿ ಸೋಮವಾರಗೆ ನೋಡ್ಕೊಳೋಣ. ಈಗ ಸದ್ಯಕ್ಕೆ ನಾನು ಮನೆ ಕಡೆಗೆ ಹೊರಟಾಯ್ತು. ಅಂತವೇನಲ್ಲಿ ಯಾವ್ದಾದ್ರು ಡ್ಯೂಟಿ ಸಿಕ್ಕಿದ್ರೆ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್ ಹೋಗ್ಬಿಡಮ್ಮ. ಮನೆಗೆ ಬಂದಾಗಿದೆ. ಸೊ ಆಲ್ಮೋಸ್ಟು ನೀವು ನೋಡ್ಬೋದು ಟೈಮು 8 ಗಂಟೆ 15 ನಿಮಿಷ ಆಗಿದೆ. ಹಾಗೆ ಇವತ್ತಿನ ಅರ್ನಿಂಗ್ಸು ಯಾವ ಥರ ಇತ್ತು ಅಂತಂದರೆ ಸ್ಟ್ರೆಸ್ಫುಲ್ಲಾಗಿತ್ತು. ತುಂಬಾ ಟೈಮ್ ವೇಸ್ಟ್ ಆಗೋಯ್ತು, ಅಥವಾ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟು 12:30 1 ಗಂಟೆ ಅಂತ ಇಟ್ಕೊಳ್ಳಿ. 1 ಗಂಟೆಯಿಂದ ಹಿಡ್ದು ಈಗ 8 ಗಂಟೆ ಆಯಿತಾ. ಆಲ್ಮೋಸ್ಟು 2 3 4 5 6 7 8 7 ಅವರ್ ಟೈಮ್ ವೇಸ್ಟ್ ಮಾಡಿದ್ದೀನಿ ಆನ್ ರೋಡು ಟಾರ್ಗೆಟ್ಗೋಸ್ಕರ. ಸೊ ಒಂದೇ ಥರನೇ ಇರುತ್ತೆ, ಡೈಲಿ ಒಂದೇ ಥರನೇ ಬಿಸ್ನೆಸ್ ಆಗುತ್ತೆ ಅಂತ ನಾನು ಹೇಳಲ್ಲ. ಇವೆಲ್ಲ ಸ್ಟ್ರೆಸ್ ಎಲ್ಲ ಅನ್ಭೋಗ್ಸೋಕ್ಕೆ ರೆಡಿಯಾಗಿದ್ದರೆ ಓಕೆ. ಬಟ್ ಏನಂತಂದರೆ, ಇಲ್ಲ ನಮ್ಮ ಕೈಯಲ್ಲಿ ಸ್ಟ್ರೆಸ್ ಆಗಲ್ಲ, ನಾನು ಸ್ಮೂದಾಗಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ ಆಯಿತಾ. ಸೊ ಇದನ್ನೆಲ್ಲ ತಿಳ್ಕೊಳ್ಳಿ. ನಾನು ಯಾರಿಗೂ ಗಾಡಿ ತೊಗೊಳ್ಳಿ ಅಂತ ಏನು ಪ್ರಿಫರ್ ಮಾಡಲ್ಲ. ತುಂಬ ಜನ ನಿಮ್ಮನ್ನೇ ನೋಡಿ ಗಾಡಿ ತೊಗೊತಾರೆ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಅಂದರೆ ಇದೊಂದು ಸ್ಟ್ರೆಸ್ಸು, ಇದು ಆಟೋ ಲೈಫ್ನ ಮಾಡ್ತೀನಿ, ಅನ್ಭೋಗಿಸ್ತೀನಿ, ಏನೇ ಆಗಲಿ ಅಂತಂದರೆ ನಿಮ್ಮಿಷ್ಟ ಆಯಿತಾ. ಸೊ ನಾನು ಯಾರಿಗೂ ಅಂತೂ ರೆಕಮೆಂಡ್ ಏನೂ ಮಾಡೋದಿಲ್ಲ. ಹಾಗೆ ಈ ವಿಡಿಯೋಗಳಲ್ಲಿ ಮೇಯ್ನಾಗಿ ಯಾವ ಥರ ಇರುತ್ತೆ, ಬರೀ ಅರ್ನಿಂಗ್ಸ್ ಒಂದೇ ಅಂತಲ್ಲ, ಯಾವ ಥರ ಥಾಟ್ಸ್ ಇರ್ತವೆ, ಯಾವ ಥರ ಫೀಲಿಂಗ್ ಇರುತ್ತೆ ರೋಡಲ್ಲಿ, ಹಾಗೆ ಏನೆಲ್ಲ ಅನಿಸ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ, ಸ್ಟೋರೀಸು ಒಳಗಡೆ, ಅದನ್ನೇ ಹಂಚ್ಕೊಳೋದು, ಅದನ್ನೇ ವ್ಲಾಗ್ ಅಂತ ಹೇಳೋದು. ಹಾಗೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆಗೆ, ನೋಡಿರ್ತೀರ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ 8:15. ಆಲ್ಮೋಸ್ಟು ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ನಾಳೆ ಭಾನುವಾರ ಇದೆ, ಸ್ವಲ್ಪ ಲೇಟಾಗಿ ಡ್ಯೂಟಿಗೆ ಹೊರಡೋದು. ಸೊ ಆ್ಯಸ್ ಯೂಶ್ವಲ್ ಇನ್ಮೇಲೆ ನಾನು ಬೆಳಗ್ಗೆನೇ ಬೇಗ ಹೋಗ್ಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಕೊಂಬರ್ಬೇಕು ಡ್ಯೂಟಿ ಅಂತ. ಯಾಕಂದರೆ ಫುಲ್ ಟೈಮ್ ಈ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ರೋಡಲ್ಲಿರೋದಂತಂದರೆ ಒಂಥರ ಸ್ಟ್ರೆಸ್ಫುಲ್ಲೇ ಲೈಫು. ಸೊ ಈ ಥರ ಇರೋವಂಥದ್ದು ಸ್ನೇಹಿತರೆ. ಹಾಗೆ ಆಟೋ ಲೈಫು ಈಸಿನಾ ಅಂತಂದರೆ ಇಲ್ಲ, ನೋಡೋ ಚಾನ್ಸೇ ಇಲ್ಲ. ಆಟೋ ಲೈಫು ಈಸಿ ಏನಿಲ್ಲ, ಕಷ್ಟ ಇದೆ ಆಯಿತಾ.
ಅಷ್ಟೇನಿಲ್ಲ, ಒಂಥರ ಮೈಂಡು ಅಂದರೆ ಸ್ಟ್ರೆಸ್ ಇರೋ ಅಂತಹ ಲೈಫ್ ಗುರು. ಆಟೋ ಲೈಫ್ ಅಂತಂದರೆ ಸ್ಟ್ರೆಸ್ಸು. ಏನಾದರೂ ಒಂದು ಫೀಲಿಂಗ್ ಬರ್ತಾ ಇರುತ್ತೆ, ಹೆಂಗಪ್ಪ ಮುಂದೆ ಜೀವನ ಅನಿಸ್ತಾ ಇರುತ್ತೆ. ಒಂದೊಂದು ಸತಿ ಚೆನ್ನಾಗಿ ಡ್ಯೂಟಿ ನಡೆದ್ಬಿಡುತ್ತೆ, ಒಂದೊಂದು ಸತಿ ಗುರು ಏನು ಗುರು ಇದು ಹಿಂಗೆ ಕಳೆದೋಯ್ತೈತಲ್ಲ ಅಂತ. ಹಾಗೆ ಸ್ಟ್ರೆಸ್ಸು, ಆರೋಗ್ಯ ಮತ್ತು ಒಂದು ಇದಂದಮೇಲೆ ಇದೆ. ಯೋಚನೆ ಮಾಡಿ ನೀವೇ, ಇರುವಂಥದ್ದು ಆಯ್ತಾ ಲೈಫು. ಇಷ್ಟು ಈಸಿ ನಾನೇನು ಹೇಳೋದಿಲ್ಲ. ಇಷ್ಟು ತುಂಬ ಡಿಫಿಕಲ್ಟ್ ಇರುವಂತಹ ಫೀಲ್ಡು ಆಟೋ ಫೀಲ್ಡು. ಬಟ್ ನಾನು ಬಂದು ಸುಮಾರು ವರ್ಷಗಳಿಂದ ಇದರಲ್ಲಿ ಪಳಗ್ಬಿಟ್ಟಿದ್ದೀನಿ, ಹಾಗಾಗಿ ಮ್ಯಾನೇಜ್ ಆಗ್ತಿದೆ. ಆ ಸ್ಟ್ರೆಸ್ಸು, ಫೀಲಿಂಗು, ಅವೆಲ್ಲ ಪೇಯ್ನು, ಗೇಯ್ನು ಏನೆಲ್ಲ ಇದೆ ಅದನ್ನು ಅನ್ಭೋಗಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಸೊಬ್ರಿಗೆ ಈ ಫೀಲ್ಡು ಆಟೋ ಫೀಲ್ಡ್ ಬಂದು ಅಡ್ಜಸ್ಟ್ ಆಗುತ್ತಾ ಅಂತಂದರೆ ಸಡನ್ನಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಆಯಿತಾ. ತುಂಬ ಡಿಫಿಕಲ್ಟ್ ಇದೆ. ಸಡನ್ನಾಗಿ ಬಂದು ಇದಕ್ಕೆ ನಾನು ಅಡ್ಜಸ್ಟ್ ಆಗಿಬಿಡುತ್ತೆ, ಹೆಂಗೋ ನಾವು ಮಾಡ್ಕೊಬಿಡ್ಬೋದು, ಸಾಗಿಸ್ಬಿಡ್ಬೋದು ಅಂದರೆ ಕಷ್ಟ ಇದೆ. ಯಾವ ಥರ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರ, ಯಾವ ಥರ ಕಂಫರ್ಟ್ ಝೋನಿಂದ ನೀವು ಬರ್ತಿದ್ದೀರಾ ಅನ್ನೋದೆಲ್ಲ ಡಿಪೆಂಡ್ಸ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ನಮಸ್ಕಾರ.